ದೊಡ್ಡ ಜೋಳಿಗೆಯಂತಿರುವ ಒಂದು ವಸ್ತುವು ಇಳಿಸಲ್ಪಟ್ಟು ನಾನಿದ್ದಲ್ಲಿಗೆ ಬಂತು. ಸಾಕು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಇವತ್ತು ನಾವು ಧ್ಯಾನಕ್ಕೋಸ್ಕರ ಓದಿದಂತ ವಾಕ್ಯ ಅದಾಗಿದೆ. ಏನು ಅಂತಂದ್ರೆ, ಅಲ್ಲಿ ಅಪೊಸ್ತಲನಾಗಿರತಕ್ಕಂತ ಪೇತ್ರ ಅವರು ಒಂದು ಮಾತನ್ನು ಹೇಳ್ತಿದ್ರೆ, ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಧ್ಯಾನ ಪರವಶನಾಗಿದ್ದ ನನಗೆ ಒಂದು ದರ್ಶನವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಸಂದೇಶದ ಶೀರ್ಷಿಕೆ ಇವತ್ತೇನಾದ್ರೂ ಕೊಡೋದಾದ್ರೆ ಸಂದೇಶಕ್ಕೆ ಶೀರ್ಷಿಕೆ ಈ ರೀತಿಯಾಗಿ ಕೊಡ್ಬೋದು. ಏನು ಅಂತಂದ್ರೆ, ಯೊಪ್ಪ ಪಟ್ಟಣದ ಚರಿತ್ರೆನ ಬದಲಾಯಿಸಿದ ದೇವರೆಂಬುದು. ಹಲ್ಲೆಲೂಯಾ. ಸಂದೇಶದ ಶೀರ್ಷಿಕೆ ಈ ಮುಂಚಾನೆ ವೇಳೆಯಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಿದ್ರೆ, ಯೊಪ್ಪ ಪಟ್ಟಣದ ಚರಿತ್ರೆನ ನಮ್ಮ ದೇವರು ಮಾರ್ಪಡಿಸಿದ್ದಾರೆ ಎಂಬುದು. ಯೊಪ್ಪ ಪಟ್ಟಣದ ಚರಿತ್ರೆನ ಮಾರ್ಪಡಿಸಿರತಕ್ಕಂಥ ಸಂದೇಶವನ್ನ ಕೇಳಿ ನಮಗೆ ಏನ್ ಪ್ರಯೋಜನ ಅಂತಂದ್ರೆ, ಯೊಪ್ಪ ಪಟ್ಟಣದ ಚರಿತ್ರೆನ ಮಾರ್ಪಡಿಸಿದ ದೇವರು ನಿಜಾನೇ ಆಗಿರೋದ್ರೆ ನಮ್ಮ ಚರಿತ್ರೆಯನ್ನು ಕೂಡ ಅದನ್ನು ಮಾರ್ಪಡಿಸ್ತಾನೆ. ಈ ಸಂದೇಶವನ್ನ ಹೇಳ್ತಾ ಬರುವಾಗ, ಈ ಸಂದೇಶದ ಜೊತೆ ನಾವು ಪ್ರಯಾಣ ಮಾಡ್ತಾ ಬರುವಾಗ, ಈ ಮುಂಚಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮ ದೇವರು ಹೇಳ್ತಾರೆ, ಯೊಪ್ಪ ಪಟ್ಟಣದ ಚರಿತ್ರೆ ನಾನು ಬದಲಾಯಿಸುವ ದೇವರು, ನಾನು ಅದೇ ರೀತಿಯಾಗಿ ಈ ಸಂದೇಶವನ್ನ ಕೇಳತಕ್ಕಂಥ ಪ್ರತಿಯೊಬ್ಬರ ಒಂದು ಚರಿತ್ರೆಯನ್ನ, ಜೀವಿತವನ್ನ ಇದ್ದ ಹಾಗೆ ಇರಲಿಕ್ಕೆ ನಾನು ಬಿಡೋದಿಲ್ಲ, ನಾನು ಬದಲಾಯಿಸ್ತೇನೆ ಎಂಬುದು. ಹಲ್ಲೆಲೂಯಾ. ಈ ಸಂದೇಶ ಎಷ್ಟೊತ್ತರೆಗೂ ಪರಿಶುದ್ಧಾತ್ಮ ದೇವರು ಮಾತಾಡೋದು ನಂಗೆ ಗೊತ್ತಿಲ್ಲ, ಆದ್ರೆ ದೇವರು ಮಾತನಾಡುವವರೆಗೂ ನೀವು ಕೇಳ್ತಾನೆ ಬನ್ನಿ. ನಿಮ್ಮ ಗಮನ ಬಹಳವಾಗಿ ಹಲ್ಲೆಲೂಯಾ ಸಂದೇಶದ ಕಡೆಗೆ ಕೊಟ್ಟು ನೀವು ಕೇಳ್ತಾ ಬರುವಾಗ ಖಂಡಿತವಾಗಿ ದೇವರು ಏನ್ ಮಾಡ್ತಾರೆ, ಈ ಒಂದು ಸಂದೇಶದ ಮುಖಾಂತರ ನಿಮ್ಮ ಸಂಗಡ ಆತನ ಮಾತನಾಡುವಂತ ದೇವರಾಗಿದೆ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ, ಆ 11ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಓದ್ತಾ ಬರುವಾಗ ಏನಂದ್ರೆ, ಪೇತ್ರನ ಇದ್ದಲ್ಲಿಗೆ ಕೆಲವುದು ಇಳಿದು ಬಂತು ಎಂಬುದಾಗಿ ಆ ವಾಕ್ಯ ಹಂಗೆ ಹೇಳುತ್ತೆ. ಹಲ್ಲೆಲೂಯಾ. ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಧ್ಯಾನ ಪರವಶ ಅದೇ ನಾನಿದ್ದಲ್ಲಿಗೆ ಒಂದು ಜೋಳಿಗೆ ರೀತಿಯಲ್ಲಿ ಇರತಕ್ಕಂತ ಒಂದು ವಸ್ತು ನಾನಿದ್ದಂತ ಸ್ಥಳಕ್ಕೆ, ಹಲ್ಲೆಲೂಯಾ, ನಾನು ಅಲ್ಲಿಗೆ ಏರಿ ಹೋದೆ ಅಂತಲ್ಲ ವಾಕ್ಯ ಬರೆಯುವಂಥದ್ದು. ನಾನು ಹಲ್ಲೆಲೂಯಾ ಮಾಳಿಗೆ ಮೇಲೆ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ಪ್ರಾರ್ಥನೆ ಮಾಡತಕ್ಕಂತ ಸ್ಥಳಕ್ಕೆ, ನಾನಿದ್ದ ಸ್ಥಳಕ್ಕೆ ಜೋಳಿಗೆ ಇಳಿದು ಬಂತಂತ. ಈ ಮುಂಚಾನೆ ವೇಳೆ ನನ್ನನ್ನ ನೋಡ್ತಾ ಸಂದೇಶವನ್ನ ಕೇಳಿ ಸತ್ಯವನ್ನ ಯಾರು ಓದ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಹಲ್ಲೆಲೂಯಾ. ಏನಂತಂದ್ರೆ, ಹೇಳ್ತಕ್ಕಂಥ ಸಂದೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ, ಈ ಮುಂಚಾನೆ ವೇಳೆ ದೇವರು ಹೇಳ್ತಿದ್ರೆ, ಪೇತ್ರನಿದ್ದಲ್ಲಿಗೆ ಅವನು ಪ್ರಾರ್ಥನೆ ಮಾಡ್ತಕ್ಕಂತ ಆ ಒಂದು ಏನು ಆ ಮಹಡಿ ಇದೆಯಲ್ಲ, ಫಸ್ಟ್ ಫ್ಲೋರ್ ಇದೆಯಲ್ಲ, ಆ ಫಸ್ಟ್ ಫ್ಲೋರ್ಗೆ ಕೆಲವೊಂದು ಇಳಿದು ಬಂದದ್ದು ಸತ್ಯವನ್ನು ಹೇಳುತ್ತಲ್ಲ. ಈ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮೆಲ್ಲರ ನೋಡಿ ಹೇಳ್ತಿದ್ದಾರೆ, ನೀವು ಪ್ರಾರ್ಥನೆ ಮಾಡ್ತಕ್ಕಂಥ ಕೋಣೆಗೆ ಕೆಲವುದನ್ನ ಅದನ್ನು ಕಳಿಸಿ ಕೊಡ್ತಾನೆ ಎಂಬುದಾಗಿ. ಈ ಮುಂಚಾನೆ ವೇಳೆಯಲ್ಲಿ ಖಂಡಿತವಾಗಿಯೂ ಇದೊಂದು ಪ್ರವಾದನೆಯ ಮಾತಾಗಿದೆ. ನಿಮ್ಮ ಮನೆಯ ಬಾಗಿಲಿಗೆ ಆತನು ಕೆಲವುದನ್ನ ಕಳಿಸಿ ಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಪೇತ್ರನನ್ನ ಸೆರೆಮನೆ ಒಳಗೆ ಹಾಕಿಸುವಾಗ ಸತ್ಯವೇದ ಹೇಳುತ್ತೆ, ಪೇತ್ರನು ಹೊರಗಡೆ ಬರಲೇಬೇಕೆಂಬುದಾಗಿ ಪೇತ್ರನ ಸಭೆಯವರು ಪೇತ್ರನಿಗೋಸ್ಕರ ವಾಕ್ಯ ಇರುತ್ತೆ, ಆಸಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ. ಅವರು ಬರುವ ತನಕ ಅವರು ಪ್ರಾರ್ಥನೆ ನಿಲ್ಲಿಸಿಲ್ಲ. ಹಲ್ಲೆಲೂಯಾ. ಅವರ ಪ್ರಾರ್ಥನೆಗೆ ಉತ್ತರವಾಗಿ ಆ ಒಂದು ಮನೆಯ ಬಾಗಿಲಿಗೆ ಪ್ರಾರ್ಥನೆ ಮಾಡ್ತಿದ್ದಂತ ಮನುಷ್ಯರ ಬಳಿಗೆ ಪೇತ್ರನೇ ಹೋಗಿ ನಿಂತ ಹಾಗೆ ಈ ಮುಂಚಾನೆ ವೇಳೆ ಹೇಳ್ತಿದ್ದಾರೆ ದೇವರು. ಏನಂತಂದ್ರೆ, ಪೇತ್ರನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುವಾಗ ಅವನಿದ್ದಂತ ಮಾಳಿಗೆಯ ಮನೆಗೆ ಕೆಲವು ಇಳಿದು ಬಂದ ಪ್ರಕಾರವಾಗಿ ನಾನು ಈ ಸಂದೇಶವನ್ನು ಸಿದ್ಧ ಮಾಡುವಾಗ ದೇವರಾತ್ಮನು ಮೊದಲನಾಗಿ ಕೊಟ್ಟಂತ ಆಲೋಚನೆ ಈ ಪ್ರಕಾರವಾಗಿತ್ತು, ಹೋಗಿ ನೀನು ಸಭೆಗೆ ಹೇಳು ಏನಂತಂದ್ರೆ, ಪೇತ್ರನ ಪ್ರಾರ್ಥನೆ ಕೋಣೆಗೆ ಕೇಳುದು ಇಳಿದು ಬಂದ ಹಾಗೆ ಬಂದಿರತಕ್ಕಂತ ನಿಮ್ಮ ಜೀವಿತಕ್ಕೆ ನೀವು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಇರೋದಂದ್ರೆ, ಪ್ರಾರ್ಥನೆಯಲ್ಲಿ ಧ್ಯಾನದಲ್ಲಿ ಇರೋದಂದ್ರೆ, ನಿನ್ನ ಪ್ರಾರ್ಥನೆ ಕೋಣೆಗೆ, ನಿನ್ನ ಮನೆಯ ಬಾಗಿಲಿಗೆ ಕೆಲವೊಂದು ದೇವರು ಕಳಿಸಿ ಕೊಡ್ತಾರೆ ಎಂಬುದು. ಹಲ್ಲೆಲೂಯಾ. ಶಕ್ತವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಪ್ರತಿಕೂಲದ ಶಕ್ತಿಗಳು, ಅಂಧಕಾರದ ಶಕ್ತಿಗಳು ಒಂದು ಏನಾಗ್ತದೆ, ಅಷ್ಟೊಂದು ಶಕ್ತವಾಗಿ ಕ್ರಿಯೆ ಮಾಡ್ತದೆ. ಹಲ್ಲೆಲೂಯಾ. ಟೆಂಪ್ಟೇಷನ್ ಮಾಡ್ತಕ್ಕಂಥ ದುಷ್ಟ ಶಕ್ತಿಗಳು, ಹಲ್ಲೆಲೂಯಾ, ದೇವರ ಮಕ್ಕಳ ಕೆಳಗಡೆ ಬೀಳಿಸ್ಬೇಕೆಂಬುದಾಗಿ ದುಷ್ಟ ಶಕ್ತಿಗಳು ಅಷ್ಟು ಏನ್ ಮಾಡ್ತದೆ ಅಂದ್ರೆ, ಅವರು ಶಕ್ತವಾಗಿ ಅವು ಕಾರ್ಯ ಮಾಡ್ತಿದ್ದಾರೆ. ನಾವು ಶಕ್ತವಾಗಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ಅದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇದು ನನ್ನ ಭಾಷೆಯಲ್ಲಿ ಹೇಳೋದಂದ್ರೆ, ಒಬ್ಬ ವ್ಯಕ್ತಿ ನಾರ್ಮಲ್ ವಾರ್ಡ್ ಅಲ್ಲಿ ಅವನು ಅಡ್ಮಿಟ್ ಆಗಿದ್ದಾನೆ ಅಂತಂದ್ರೆ ಅವನನ್ನ ಡಾಕ್ಟರ್ ಯಾವಾಗ ಬರ್ತಾರೆ, ಅವನಿಗೆ ಯಾವಾಗ ಒಂದ್ಸರಿ ಯೋಗಕ್ಷೇಮನ ವಿಚಾರಿಸ್ತಾರೆ, ಚೆನ್ನಾಗಿದಾರ ಅಂತ ನೋಡ್ತಾರೆ, ಅವ್ನಿಗೆ ಏನು ಕೊಡ್ಬೇಕು ಮೆಡಿಸನ್ ಅಥವಾ ಅವ್ನಿಗೆ ಏನ್ ಕೊಡ್ಬೇಕು ಡ್ರಿಪ್ಸ್ ಅನ್ನ ಅದು ಹಾಕಿ ಹೋಗ್ತಾರೆ. ಆದ್ರೆ ನಾರ್ಮಲ್ ವಾರ್ಡ್ ಅಲ್ಲಿ ಇರತಕ್ಕಂಥ ವ್ಯಕ್ತಿಯ ಜೀವಿತ ಅಲ್ಲ ICU ವಾರ್ಡ್ ಅಲ್ಲಿ ಇರತಕ್ಕಂಥ ವ್ಯಕ್ತಿಯ ಜೀವಿತ. ICU ವಾರ್ಡ್ ಅಲ್ಲಿ ಇರತಕ್ಕಂಥ ವ್ಯಕ್ತಿ ಜೀವಿತ ಏನು ಅಂತಂದ್ರೆ, ಅವನ ಹತ್ರ ಡಾಕ್ಟರ್ ಯಾವಾಗ್ಲೂ ಇರ್ತಾರೆ, ನರ್ಸು ಯಾವಾಗ್ಲೂ ಇರ್ತಾರೆ, ಅವನು ಯಾವಾಗ್ಲೂ ಅವ್ರನ್ನ ಏನ್ ಮಾಡ್ತಿರ್ತಾರೆ, ಅವನನ್ನ ಗಮನಿಸ್ಕೊಂಡೇ ಇರ್ತಾರೆ. ಅದ್ರ ಅರ್ಥ ಏನು ಅಂತಂದ್ರೆ, ನಮ್ಮ ಜೀವಿತ ಶತ್ರು ಅಷ್ಟು ಶಕ್ತವಾಗಿ ಆಳ್ವಿಕೆ ಮಾಡ್ತಿದ್ರೆ, ನಮ್ಮ ಜೀವಿತ ಒಂದು ICU ನಲ್ಲಿ ಇದ್ದಂತ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡ್ತಾನ, ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ಉತ್ತರ ಕೊಡ್ತಾರೆ ಎಂಬುದು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಏನೋ ತಾನೋ ನಾರ್ಮಲ್ ವಾರ್ಡ್ ಇರತಕ್ಕಂಥ ವ್ಯಕ್ತಿಗೆ ಅಷ್ಟೊಂದು ಇದಿರೋದಿಲ್ಲ. ಅವರಿಬ್ಬರಿಗೂ ಡಿಫ್ರೆನ್ಸ್ ಇದೆ. ನಾರ್ಮಲ್ ವಾರ್ಡ್ ಇರತಕ್ಕಂಥ ಮನುಷ್ಯನಿಗೂ ICU ವಾರ್ಡ್ ಇರತಕ್ಕಂಥ ಮನುಷ್ಯನಿಗೂ ಬಹಳ ವ್ಯತ್ಯಾಸ ಇದೆ. ಹಾಗೆ ನಾವು ನಾರ್ಮಲ್ ವಾರ್ಡ್ ಅಲ್ಲಿ ಇರೋ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಇದ್ರೆ ಖಂಡಿತವಾಗಿ ಉತ್ತರ ಬರಲ್ಲ ಅಂತ ಹೇಳಲ್ಲ.
ಉತ್ತರ ಬರುತ್ತೆ. ಆದ್ರೆ ಅಲ್ಲೆಲೂಯ ಅದು ಸಡನ್ ಆಗಿ ಬರ್ಬೇಕು ಅಂತಂದ್ರೆ ICU ಅಲ್ಲಿ ಒಬ್ಬ ಮನುಷ್ಯನಿಗೆ ಟ್ರೀಟ್ಮೆಂಟ್ ಅನ್ನು ಹೇಗೆ ಕೊಡ್ತಾರೋ ಆ ಪ್ರಕಾರವಾಗಿ ನಾವು ದೇವ ಸಮ್ಮುಖದಲ್ಲಿ ಅಲ್ಲೆಲೂಯ ನಾವು ಪ್ರಾರ್ಥಿಸುವಾಗ ಧ್ಯಾನದಲ್ಲಿ ಇರುವಾಗ ಈ ಮುಂಚಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ ಪೇತ್ರನ ಬಳಿಗೆ ಯೊಪ್ಪ ಪಟ್ಟಣದಲ್ಲಿ ಇದು ಪ್ರಾರ್ಥನೆ ಮಾಡಬೇಕಂತ ಅಪೊಸ್ತಲನ ಬಳಿಗೆ ಕೆಲವು ಇಳಿದು ಬಂದ ಹಾಗೆ ನಿನ್ನ ಪ್ರಾರ್ಥನೆ ಕೋಣೆಗೆ ನಿನ್ನ ಮನೆ ಬಾಗಿಲಿಗೆ ದೇವರ ಪರಿಶುದ್ಧಾತ್ಮರು ಇಟ್ಟಿದ್ದಾರೆ. ಕೆಲವುದನ್ನ ಅದನ್ನು ಕಳಿಸಿ ಕೊಡ್ತಾನೆ. ನಿನ್ನ ಪ್ರಾರ್ಥನೆ ಕೋಣೆ ಒಳಗಡೆ ಕೆಲವು ಇಳಿದು ಬರುತ್ತೆ. ಅಲ್ಲೆಲೂಯ. ಆ ವಾಕ್ಯ ಇನ್ನೊಂದು ಸರಿ ನಿಧಾನಕ್ಕೆ ಓದಿ 11:5. ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಹೌದು ಧ್ಯಾನ ಪರವಶನಾಗಿದ್ದ ನನಗೆ ಒಂದು ದರ್ಶನವಾಯಿತು. ಹೌದು ಅದೇನೆಂದರೆ ಆಕಾಶದಿಂದ 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಒಂದು ವಸ್ತುವು ಇಳಿಸಲ್ಪಟ್ಟು ನಾನಿದ್ದಲ್ಲಿಗೆ ಬಂತು. ಸಾಕು. ಹಾಲೆಲೂಯ. ಪ್ರಾರ್ಥನೆ ಅಂತಂದ್ರೆ ಅನೇಕ ಜನರು ಒಂದು ತಪ್ಪಾದ ಭಾವನೆ ಪ್ರಾರ್ಥನೆ ಅಂತಂದ್ರೆ ಅನೇಕ ಜನರಿಗಿದೆ. ಅದೇನು ಅಂತಂದ್ರೆ ಅಲ್ಲೆಲೂಯ ಪ್ರಾರ್ಥನೆ ಅಂತಂದ್ರೆ ನಮ್ಮ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟು ಒಂದು ಬಾಟ್ಲ ನೀರ ತಗೋಬಿಟ್ಟು ದೇವ್ರ ವಾಕ್ಯ ಇರ್ತದಲ್ಲ ಅಂತರಂಗದಲ್ಲಿರುವ ನಿನ್ನ ಪ್ರಾರ್ಥನೆಗೆ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ಬಿಟ್ಟು ಬಾಗಿಲನ್ನ ಮುಚ್ಚಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡುವಂತ ಹೇಳ್ತಾರೆ. ಆ ರೀತಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಒಂದ್ ಕೈಲಿ ಒಂದು ವಾಟರ್ ಬಾಟಲ್ ಇಟ್ಕೊಂಡ್ಬಿಟ್ಟು ಯಾರ ಒಂದು ಇದು ಇದ್ರೆ ಮನೆ ಬಾಗಿಲು ಹಾಕ್ಬಿಟ್ಟು ಹೋಗಿ ನಮ್ಮ ಒಳಗಡೆ ಇರತಕ್ಕಂಥ ಎಲ್ಲ ದುಃಖವನ್ನ ಎಲ್ಲ ವಿಷಯವನ್ನ ಏನ್ ಮಾಡ್ತಾರೆ ದೇವರ ಮುಂದೆಗಡೆ ಪ್ರಾರ್ಥನೆ ರೂಪದಲ್ಲಿ ಹೇಳಿ ಹೊರಗಡೆ ಬರುವಂತವರಾಗಿದ್ದಾರೆ. ಅಲ್ಲೆಲೂಯ. ಅದು ಸರಿ ತಪ್ಪು ಅಂತಿರಲ್ಲ. ಆದ್ರೆ ಅದರಲ್ಲಿ ಅಲ್ಲೆಲೂಯ ಅದು ಅಷ್ಟಕ್ಕೆ ಮಾತ್ರನೇ ನಿಲ್ಬಾರ್ದು. ಪೇತ್ರನ ಜೀವಿತ ನೋಡಿ ವಾಕ್ಯ ಹೇಳುತ್ತೆ ಅವನಿಗೆ ಬಹಳ ಹಸಿವಾಗಿತ್ತಂತೆ. ಈ ವಾಕ್ಯನ ಓದುವಾಗ ಹಸಿವಾಗಿತ್ತು. ಆದ್ರೆ ಊಟ ಇನ್ನೂ ಸಿದ್ಧ ಆಗಲಿಲ್ಲ. ಸರಿ ಆಯ್ತು ಪ್ರಾರ್ಥನೆ ಮಾಡಿ ಬರೋಣ ಎಂಬುದಾಗಿ ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥನೆ ಮಾಡ್ಬೇಕು. ಆ ವಾಕ್ಯದ ಪ್ರಕಾರ ನೋಡಿದ್ರೆ ಎಲ್ಲಿ ಸ್ವಲ್ಪ ಸಮಯ ಸಿಕ್ತದೋ ಆ ಸಮಯ ಸಿಕ್ಕಾಗೆಲ್ಲ ಮನ್ಸಲ್ಲಾದ್ರೂ ಕೂಡ ಏನ್ ಮಾಡ್ಬೇಕು ದೇವರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಆ ವ್ಯಕ್ತಿ ಊಟ ರೆಡಿ ಆಗ್ತಾ ಇದೆ. ವಾಕ್ಯ ಹೇಳುತ್ತೆ ಬಹಳವಾಗಿ ಹಸ್ತಿದ್ರಂತ ವ್ಯಕ್ತಿ. ಅಲ್ಲೆಲೂಯ. ಪೇತ್ರ ಅವರು ಬಹಳವಾಗಿ ಹಸ್ತಿದ್ದಾರೆ. ಊಟ ಸಿದ್ಧವಾಗಿದೆ. ಸರಿ ಸ್ವಲ್ಪ ಏನ್ ಮಾಡೋಣ ಹಸಿವಾಗಿದೆ ನಾನು ಏನ್ ಮಾಡೋಣ ರೆಸ್ಟ್ ಮಾಡೋಣ ಎಂಬುದಾಗಿ ಆ ವ್ಯಕ್ತಿ ಅನ್ಕೊಳ್ತಿಲ್ಲ. ಆ ವ್ಯಕ್ತಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೋಗಿ ಮಾಳಿಗೆ ಮನೆಯಲ್ಲಿ ಮೊಣಕಾಲಾಕಿ ಪ್ರಾರ್ಥನೆಗೆ ಕುತ್ಕೊಂಡಾಗ ವಾಕ್ಯ ಬರುತ್ತೆ ವ್ಯಕ್ತಿ ಧ್ಯಾನ ಪರವಶ ಆಗುವಂತ. ಅಂದ್ರೆ ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಮ್ಮ ಕಂಟ್ರೋಲ್ ನಾವು ಇರಬಾರ್ದು. ನಮ್ಮ ಕಂಟ್ರೋಲ್ ಪ್ರಾರ್ಥನೆ ಮಾಡುವಾಗ ನಾವು ಇರಬಾರ್ದು ಅಂತಂದ್ರೆ ಮೊದಲಾಗಿ ಸೆಲ್ ಫೋನ್ ನಮ್ಮ ಕೈಲಿ ಇರಬಾರ್ದು. ಇದು ಬಹಳ ಪ್ರಾಮುಖ್ಯ. ಅಲ್ಲೆಲೂಯ. ಅದು ಯಾವಾಗಲೂ ಪ್ರಾರ್ಥನೆ ಮಾಡತಕ್ಕಂಥ ಸಮಯದಲ್ಲೇ ಅದು ಶೋಧನೆ ಮಾಡ್ಲಿಕ್ಕೆ ಬರ್ತದೆ. ಪ್ರಾರ್ಥನೆ ಮಾಡತಕ್ಕಂಥ ಸಮಯದಲ್ಲೇ ಕಾಲ್ಗಳು ನಮ್ಗೆ ಬರುವಂತದ್ದಾಗಿದೆ. ಅಲ್ಲೆಲೂಯ. ಅದಕ್ಕೋಸ್ಕರ ಸೆಲ್ ಫೋನ್ ಸ್ವಿಚ್ ಆಫ್ ಮಾಡಿ ಇಲ್ಲ ಸೈಲೆಂಟ್ ಕೂಡ ಹಾಕಿ ಅದನ್ನ ದೂರ ಇಟ್ಬಿಟ್ಟು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಧ್ಯಾನ ಪರವಶರಾಗಬೇಕಂತೆ. ಪೇತ್ರನ ಬಗ್ಗೆ ಅಲ್ಲಿ ಬರ್ತದೆ ಆ ವ್ಯಕ್ತಿ ಹೋಗಿ ಊಟ ಇನ್ನೂ ಸಿದ್ಧವಾಗೋಕ್ಕಿಂತ ಮುಂಚಿತವಾಗಿ ಅವನು ಪ್ರಾರ್ಥನೆಗೆ ಕುತ್ಕೊಂಡಂತೆ. ಆದ್ರೆ ಕುತ್ಕೊಂಡಿರೋದು ಮಾತ್ರನೇ ಆ ವ್ಯಕ್ತಿಗೆ ಗೊತ್ತು. ಆದ್ರೆ ವ್ಯಕ್ತಿ ಧ್ಯಾನ ಪರವಶ ಆಗಿದರೆ ಆ ವ್ಯಕ್ತಿ ಪ್ರಾರ್ಥನೆಯ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಅದೇನಂತಂದ್ರೆ ಆ ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿಗೆ ದರ್ಶನ ಕೂಡ ಬರ್ತದೆ ಎಂಬುದಾಗಿ. ಆಮೇಲೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ನೀವು ಪ್ರಾರ್ಥನೆ ಮಾಡುವಂತದ್ರಲ್ಲಿ ನಿಮ್ಮ ಪ್ರಾರ್ಥನೆ ನೀವು ಮೈ ಮರಿತಾ ಇಲ್ಲ ಅಂತಂದ್ರೆ ನೀವು ಪ್ರಾರ್ಥನೆ ಒಳಗಡೆ ವಶರಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಪ್ರಾರ್ಥನೆಗೆ ಒಂದು ಏನು ದೇವರಿಂದ ಪ್ರಕಟಣೆ ಆಗ್ಲಿ ರೆವಲ್ಯೂಷನ್ ಆಗ್ಲಿ ಯಾವುದೇ ದರ್ಶನವಾಗ್ಲಿ ದೇವರಿಂದ ನಿಮ್ಮ ಹೃದಯದ ಒಳಗಡೆ ಯಾವುದೇ ಒಂದು ಆಲೋಚನೆ ಆಗ್ಲಿ ಅಥವಾ ಪ್ರೇರೇಪಣೆ ಆಗ್ಲಿ ಉಂಟಾಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗಿ ಅದೊಂದು ರೀತಿಯಾದಂತ ಪ್ರಾರ್ಥನೆ ಅದು ವ್ಯರ್ಥವಾಗಿ ನಿಮಗೆ. ಅದಕ್ಕೆ ಪೇತ್ರನಿಗೆ ನಮ್ಗೆ ಏನನ್ನ ಕಲಿಸ್ತದೆ ಅಂತಂದ್ರೆ ವ್ಯಕ್ತಿ ಸಮಯ ಮಾತ್ರ ಸ್ವಲ್ಪ ಸಿಕ್ಕಿದೆ. ಸರಿ ಊಟಕ್ಕೆ ನಾನು ಸ್ವಲ್ಪ ಕರಿಬಹುದು 10 ನಿಮಿಷ 15 ನಿಮಿಷ ಬೇಡ ಅರ್ಧ ಗಂಟೆಯಲ್ಲಿ ಕರಿಬಹುದು. ಅಲ್ಲಿ ಆ ಸಿಕ್ಕಿರತಕ್ಕಂಥ ಸ್ವಲ್ಪ ಸಮಯದಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಪೇತ್ರನು ಪ್ರಾರ್ಥನೆ ಮಾಡುವಾಗ ಆ ವ್ಯಕ್ತಿ ದೇವರಾತ್ಮ ವಶ ಆದಂತೆ ಆ ವ್ಯಕ್ತಿಗೆ ದೇವ ದರ್ಶನ ಉಂಟಾಯಿತು. ಸಂದೇಶ ಏನಿವತ್ತು ಯೊಪ್ಪ ಪಟ್ಟಣದ ಚರಿತ್ರೆನ ದೇವರು ಬದಲಾಯಿಸಿದ್ದಾರೆ. ಅಲ್ಲೆಲೂಯ. ಯೊಪ್ಪ ಪಟ್ಟಣದ ಚರಿತ್ರೆನ ಹೇಗೆ ದೇವರು ಬದಲಾಯಿಸಿದ್ದಾರೆ ಎಂಬುದಾಗಿ ಮುಂದೆ ಹೋಗ್ತಾ ಇರುವಾಗ ದೇವರು ನಮಗೆ ತಿಳಿಯಪಡಿಸ್ತಾರೆ. ನಾವು ಅದರ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಷಯವನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ಒಬ್ಬ ವ್ಯಕ್ತಿನ ದೇವರು ಸೇವೆಗೆ ಕರೆಯುವಾಗ 3 ವಿಧ ಇರ್ತದೆ ಎಂಬುದಾಗಿ ಸತ್ಯವಿರುತ್ತೆ. ಒಂದು ವ್ಯಕ್ತಿಗೆ ದೇವರು ಸೇವೆಯನ್ನು ಕೊಡಬೇಕಾದ್ರೆ ಅಥವಾ ಒಂದು ವ್ಯಕ್ತಿಗೆ ದೇವರು ಸೇವೆಗೆ ಕರಿಬೇಕಾದ್ರೆ 3 ವಿಧ ಇದೆ ಎಂಬುದಾಗಿ ಸತ್ಯವಿರುತ್ತೆ. ಆದ್ರೆ 1ನೇ ವಿಧ ಏನಂತಂದ್ರೆ ಅವನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವನ ಮೇಲೆ ಅಭಿಷೇಕ ಬರ್ತದೆ. ಅವನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವನ ಮೇಲೆ ಏನಾಗಿರ್ತದೆ ಅಂತಂದ್ರೆ ದೇವರು ಆ ವ್ಯಕ್ತಿನ ಸೇವೆಗೆ ಕರೆದಿರ್ತಾರೆ ಅಂತ ಸತ್ಯವಿದೆ. ಅಲ್ಲೆಲೂಯ. ಇದು ಮೊದಲನೇದು. ಇದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ಇನ್ಬಾಂಡ್ ಎಂಬುದಾಗಿ ಕರೀತಾರೆ. ವ್ಯಕ್ತಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಏನಾಗ್ತದೆ ಅಂತಂದ್ರೆ ಆ ವ್ಯಕ್ತಿನ ದೇವರು ಸೇವೆಗೋಸ್ಕರ ಪ್ರತ್ಯೇಕ ಮಾಡಿರ್ತಾರಂತೆ. ಆ ವ್ಯಕ್ತಿನ ಸೇವೆಗೋಸ್ಕರ ದೇವರು ಆರಿಸಿಕೊಂಡು ಅಭಿಷೇಕ ಮಾಡಿರ್ತಾರೆ ಎಂಬುದು ಸತ್ಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಉದಾಹರಣೆ. ಯಾರು? ಅಲ್ಲೆಲೂಯ. ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 4-5 ವಾಕ್ಯ. ಬುಕ್ ಆಫ್ ದ ಜೆರೆಮಯ, ಇರ್ಮಿಯ ಪ್ರವಚನ ಗ್ರಂಥ 1ನೇ ಅಧ್ಯಾಯ 4-5 ವಚನ. ಇರ್ಮಿಯ ಗ್ರಂಥ
ಓದಿ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯ. ಸ್ತೋತ್ರ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ನೋಡ್ತೀವಿ, ಪ್ರವಾದಿಯಾಗಿರ್ತಕ್ಕಂಥ ಯೆರೆಮೀಯನನ್ನ ದೇವರು ತಾಯಿಯ ಗರ್ಭದಲ್ಲಿರುವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಸೇವೆಗೋಸ್ಕರ ಆ ವ್ಯಕ್ತಿನ ಪ್ರತ್ಯೇಕ ಮಾಡಿದ್ದಾರೆ. ಹಲ್ಲೆಲೂಯಾ. ಆ ವ್ಯಕ್ತಿ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ 10 ವರ್ಷ ಭೂಮಿಗೆ ಬಂದು 10 ವರ್ಷ ಆದ್ಮೇಲೆಲ್ಲ, ಭೂಮಿಗೆ ಬಂದ್ಮೇಲೆ 15 ವರ್ಷ ಆದ್ಮೇಲೆಲ್ಲ, 30 ವರ್ಷ ಆದ್ಮೇಲೆಲ್ಲ ವಾಕ್ಯ ಬರುತ್ತೆ ಅವನನ್ನ ಕರೆದಿರೋದು ಯಾವಾಗ ಅಂತಂದ್ರೆ ಅವನಿಗೆ ತಾಯಿಯ ಗರ್ಭದಲ್ಲಿ ರೂಪವಾಗಿರುವಂತ ಸಮಯದಲ್ಲೇ ಯೆರೆಮೀಯನನ್ನ ದೇವರು ಏನ್ ಮಾಡಿದಾರಂತೆ ಸೇವೆಗೆ ಕರೆದಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಇದಕ್ಕೆ ಇನ್ಬಾರ್ನ್ ಎಂಬುದಾಗಿ ಕರೀತಾರೆ. ತಾಯಿಯ ಗರ್ಭದಲ್ಲಿರುವಾಗಲೇ ಅವನ್ನ ಪ್ರತ್ಯೇಕಪಡಿಸಿ ಅವನ್ನ ದೇವರ ಸೇವೆಗೋಸ್ಕರ ಅಭಿಷೇಕ ಮಾಡತಕ್ಕಂಥದ್ದು. ಅದೇ ಇದು ಹಳೆ ಒಡಂಬಡಿಕೆ ಆಗೋದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದ ಹೇಳುತ್ತೆ ಯೇಸು ಸ್ವಾಮಿಯವರ ತಾಯಿ ಹಲ್ಲೆಲೂಯಾ ಯೇಸು ಸ್ವಾಮಿಯವರ ಗರ್ಭದಲ್ಲಿರುವಾಗ ಹಲ್ಲೆಲೂಯಾ ಏನಂತಂದ್ರೆ ಜಕರ್ಯನ ಹೆಂಡತಿ ಆಗಿರ್ತಕ್ಕಂಥ ಎಲಿಜಬೆತಳನ್ನ ಹೋಗಿ ಹಲ್ಲೆಲೂಯಾ ನೋಡ್ಲಿಕ್ಕೆ ಹೋಗತಕ್ಕಂತ ಆ ಸಮಯದಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗುವಾಗ ಅವರಿಬ್ರು ಒಬ್ರಿಗೊಬ್ರು ವಂದನೆಗಳನ್ನ ಹೇಳುವಾಗ ಎಲಿಜಬೆತಳ ಗರ್ಭದಲ್ಲಿ ಸಾನ್ನಿಕನಾದ ಯೋಹಾನ್ ಎಂಬತಕ್ಕಂಥ ಮಗನು ವಾಕ್ಯ ಬರುತ್ತೆ. ಆ ಕೂಸು ಹಾರಾಡಿತು ಅಂತ ಸತ್ಯವೇದ ಬರುತ್ತೆ. ಅಂದ್ರೆ ಆ ಮಗು ಏನ್ ಮಾಡ್ತಂದ್ರೆ ಗರ್ಭದೊಳಗಡೆ ಆ ಮಗು ಕುಣಿದಾಡ್ತು ಎಂಬುದಕ್ಕೆ ಅಂದ್ರೆ ಆ ಒಂದು ಸಾನಿಕನಾದ ಯೋಹಾನ ಕೂಡ ಏನಂತಂದ್ರೆ ತಾಯಿಯ ಗರ್ಭದೊಳಗಡೆ ಇರುವಾಗ ಏನಾಗ್ತಾನೆ ಅಂತಂದ್ರೆ ದೇವರ ಸೇವೆಗೋಸ್ಕರ ಅವನು ಪ್ರತ್ಯೇಕಿಸಲ್ಪಟ್ಟವನು ಎಂಬುದು. ಹಲ್ಲೆಲೂಯಾ. ಆ ಕರೆಯುವಿಕೆ ಬಹಳ ಪ್ರಾಮುಖ್ಯವಾದದ್ದು. ಇದರಲ್ಲಿ ವಿಶೇಷವಾಗಿ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಯಾರನ್ನ ದೇವರು ಪ್ರವಾದಿಯಾಗಿ ಕರೆದಿದ್ದರು, ಅದು ಯೆರೆಮೀಯನ ಪ್ರವಾದಿಯಾಗಿ ಕರೆದಿದ್ರು. ಅದೇ ರೀತಿ ಸಾನಿಕನಾದ ಯೋಹಾನ ಏನಂತೆ ಅವನ ಪ್ರವಾದಿಯಾಗಿ ಕರೆದಿದ್ರು. ಅವರ ತಂದೆ ಯಾಜಕ, ಜಕರಿಯನು ಯಾಜಕ. ಆದ್ರೆ ಪಾಸ್ಟರ್ ಮಗನ ಬಗ್ಗೆ ಸತ್ಯವೇದ ಹೇಳುತ್ತೆ ಅವನು ಪ್ರವಾದಿಯಾಗಿ ಕರೆದಿದ್ರು ಎಂಬುದಾಗಿ. ಪ್ರವಾದಿಯ ಯಾರನ್ನ ದೇವರು ಪ್ರವಾದಿಯಾಗಿ ಕರೀತಾರೋ ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ದೇವರು ಚಿಕ್ಕವರು ಇರುವಾಗಲೇ ಆರಿಸಿಕೊಳ್ತಾರೆ ಎಂಬುದಾಗಿ. ಯಾಕಂದ್ರೆ ಅವ್ರಿಗೆ ಕೆಲವು ವಿಷಯಗಳನ್ನ ದೇವರು ಕಲಿಸಿಕೊಡ್ಬೇಕಾಗಿರ್ತದೆ. ಆ ಕಲಿಸಿಕೊಟ್ಟು ಅವರು ಸೇವೆ ಮಾಡತಕ್ಕಂತ ಆ ಏಜಿಗೆ ಬರುವಷ್ಟೊತ್ತಿಗೆ ಆ ಒಂದು ಸಮಯ ಸರಿ ಹೋಗ್ತದೆ. ಅದಕ್ಕೆ ಯಾವುದೋ ಒಂದು ಪ್ರವಾದಿಗಳನ್ನ ನಾವು ನೋಡಿದ್ರೆ ಖಂಡಿತವಾಗಿಯೂ ಅವರ ಸಾಕ್ಷಿನ ಕೇಳೋದಂದ್ರೆ ಅವ್ರು ಹೇಳ್ತಾರೆ ದೇವರು ನನಗೆ 6ನೇ ವಯಸ್ಸಲ್ಲಿ ದರ್ಶನ ಕೊಟ್ಟಿದ್ರು, 6ನೇ ವಯಸ್ಸಲ್ಲಿ ದೇವರನ್ನ ಒಟ್ಟಿಗೆ ಮಾತನಾಡಿದ್ರು, ನಾನು ಚಿಕ್ಕವನಾಗಿರ್ಬೇಕಾದ್ರೆ ದೇವರು ನನ್ನೊಟ್ಟಿಗೆ ಬಂದು ಈ ಕಾರ್ಯಗಳನ್ನ ಹೇಳಿದ್ರು ಅಂತ. ಕಾರಣ ಏನಂತಂದ್ರೆ ಆ ಚಿಕ್ಕ ವಯಸ್ಸಲ್ಲೇ ಆರಿಸಿಕೊಂಡು ಅವ್ರನ್ನ ದೇವರು ನಡೆಸ್ತಾ ಬರ್ತಾರೆ ಅಂತ. ಹಲ್ಲೆಲೂಯಾ. ಸೇವೆಗೆ ದೇವರು ಒಬ್ಬರನ್ನ ಮೊದಲನಾಗಿ ಕರೀತಾ ಇದ್ದಾರೆ ಅಂತಂದ್ರೆ ಅದನ್ನ ಮೊದಲನಾಗಿ ನಾವು ತಿಳ್ಕೊಳ್ಬಹುದು. ಏನಂತಂದ್ರೆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ಏನ್ ಮಾಡ್ತಾರೆ ಒಂದು ವ್ಯಕ್ತಿನ ಆರಿಸಿಕೊಂಡು ಅಭಿಷೇಕ ಮಾಡಿ ಅವ್ರನ್ನ ಬೇರ್ಪಡಿಸ್ತಾರೆ ಎಂಬುದಾಗಿ. ಸತ್ಯವೇದದಲ್ಲಿ 2ನೇ ವಿಧವಾದಂತ ಒಂದು ಸೇವೆಗೆ ಕರೆಯುವಿಕೆ ಇದೆ, ಅಭಿಷೇಕ ಮಾಡತಕ್ಕಂಥದ್ದಿದೆ. ಅದೇನು ಅಂತಂದ್ರೆ ಆ ಮನುಷ್ಯ ತಾಯಿಯ ಗರ್ಭದಿಂದ ಹುಟ್ಟಿ ಹೊರಗಡೆ ಬಂದಾಗ್ತದೆ. ಅದು 5ನೇ ವಯಸ್ಸಿಗಾಗಿರ್ಬೋದು, 10ನೇ ವಯಸ್ಸಿಗಾಗಿರ್ಬೋದು, 20ನೇ ವಯಸ್ಸಿಗಾಗಿರ್ಬೋದು, ಮೋಶೆಯ ರೀತಿಯಲ್ಲಿ 80ನೇ ವಯಸ್ಸಿಗಾದ್ರೂ ಆಗಿರ್ಬೋದು. ಆಗ ಒಂದು ಕರೆಯುವಿಕೆ ಬರ್ತಾರೆ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆದಿದೆ. ಓದಿ ಆಮೋಸನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 14-17 ವಾಕ್ಯ. ಆಮೋಸ ಗ್ರಂಥ 7 ಅಧ್ಯಾಯ 14-17 ವಚನ. 7, 14-17 ವಚನ. ಆಮೋಸ ಗ್ರಂಥ. ಇದು ಅರಮನೆ ಎಂದು ಹೇಳಲು ಆಮೋಸನು ಅಮಚ್ಯನಿಗೆ ಪ್ರತ್ಯುತ್ತರವಾಗಿ, ನಾನು ಪ್ರವಾದಿಯಲ್ಲ, ಪ್ರವಾದಿ ಮಂಡಲಿಗೆ ಸೇರಿದವನು ಅಲ್ಲ, ನಾನು ಗೊಲ್ಲನು, ಅತ್ತಿ ಹಣ್ಣು ಕೀಳುವವನು. ಯೆಹೋವನು ನನ್ನನ್ನು ಮಂದೆ ಕಾಯುವುದರಿಂದ ತಪ್ಪಿಸಿ ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ನನಗೆ ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ ಈ ಒಂದು ವ್ಯಕ್ತಿ ಯಾರನ್ನಂತಂದ್ರೆ ಅವನು ಗೊಲ್ಲನಾಗಿದ್ದಾನಂತೆ. ಆ ವ್ಯಕ್ತಿ ಕುರಿಗಳನ್ನ ಮೇಯಿಸುವಂತವನಾಗಿದ್ದಾನಂತೆ. ಆ ವ್ಯಕ್ತಿನೇ ಹೇಳ್ತಾನೆ ಆಮೋಸನು ನಾನು ಹತ್ತಿಯನ್ನ ಕೀಳುತ್ತಿದ್ದಂತ ಒಂದು ವ್ಯಕ್ತಿ ಆಗಿದೆ. ಆದ್ರೆ ದೇವರು ನನಗೆ ಏನ್ ಮಾಡಿದ್ರೆ ಇಸ್ರಾಯೇಲಿಗೆ ನೀನು ಪ್ರವಾದನೆ ಹೇಳಿ ಎಂಬುದಾಗಿ ನನ್ನ ಪ್ರವಾದಿಯಾಗಿ ಕರೆದಿದ್ದಾರೆ ಎಂಬುದಾಗಿ. ಇದರ ಅರ್ಥ ಏನಂತಂದ್ರೆ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಅವರ ಮೇಲೆ ದೇವರ ಕರೆಯುವಿಕೆ ಬಂದಿಲ್ಲ ಅಂತಂದ್ರೆ ಹಲ್ಲೆಲೂಯಾ ಆ ವ್ಯಕ್ತಿ ಹುಟ್ಟಿ ಬೆಳೆದಿರುವಾಗ ಏನಾಗುತ್ತೆ ಅಂತಂದ್ರೆ ಆ ವ್ಯಕ್ತಿಯ ಮೇಲೆ ದೇವರ ಕೃಪೆಯಿಂದ ಇವ್ರಿಗೆ ನನ್ನ ಸೇವೆನ ಕೊಡ್ಬೇಕು ಅಥವಾ ಈ ವ್ಯಕ್ತಿನ ನಾನು ಪ್ರವಾದಿಗೆ ನನ್ನ ಸೇವೆ ಮಾಡ್ಬೇಕೆಂಬುದಾಗಿ ದೇವರ ಕೃಪೆಯಿಂದ ಆ ಕೆಲವರ ಮೇಲೆ ಆರಿಸಿದಂತ ಒಂದು ಕರೆಯುವಿಕೆ ಬರ್ತದೆ. ಇವರಿಗೆ ಏನಂತಂದ್ರೆ ಅಭಿಷೇಕ ಹೊಂದಿ ಸೇವೆ ಮಾಡ್ತಕ್ಕಂತ ಪ್ರವಾದಿಗಳು ಎಂಬುದಾಗಿ ಕರೀತಾರೆ. ಹಲ್ಲೆಲೂಯಾ. ಆತ್ಮಿಕ ಅಭಿಷೇಕ ಅನ್ನೋದೇನಿದೆಯೋ ಅದನ್ನ
ದೇವರು ಅವರ ಮೇಲೆ ಹಸ್ತಾಂತರ ಮಾಡ್ತಕ್ಕಂಥವ್ರಾಗಿದ್ದಾರೆ. ನಾವು ಭೂಮಿಯಲ್ಲಿ ಹುಟ್ಟಿದಾಗಿಂದ ನಾವು ಯಾವುದೇ ಸೇವಕರೊಟ್ಟಿಗೆ ಬೆಳೆದೇ ಇದ್ರು, ಅಲ್ಲಿಗೆ ಯೇಸು ಕ್ರಿಸ್ತನ ದೇವರ ಬಗ್ಗೆ ನಾವು ತಿಳ್ಕೊಳ್ಳದೇ ಇದ್ರು ಕೂಡ ಅಲ್ಲಿ ಒಂದು ಸಮಯನ ದೇವರು ಇಟ್ಟಿರ್ತಾರೆ. ಆ ಸಮಯ ಬಂದಾಗ ದೇವರು ನಾವು ತಿಳಿದುಕೊಳ್ಳುವ ಹಾಗೆ ಮಾಡ್ತಾರೆ, ತಿಳ್ಕೊಂಡು ಆತನ ಕೆಲಸ ಮಾಡುವ ಹಾಗೆ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಯಾರು ಅಂತಂದ್ರೆ ಈ ವ್ಯಕ್ತಿಯಾಗಿರ್ತಕ್ಕಂಥ ಆಮೋಸನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಪ್ರವಾದಿ ಆಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳಿಲ್ಲ. ಅವನು ಏನ್ ಮಾಡ್ತಿದ್ದಂತೆ, ಅವನು ಅತಿ ಅಣ್ಣನಕ್ಕಿಂತ ಅವನ ಜೀವಿತಕ್ಕೆ ನೇಮಿಸಲ್ಪಟ್ಟಿರತಕ್ಕಂಥ ಕೆಲಸವನ್ನ ಅವನು ಮಾಡ್ತಾ ಇದ್ದ. ಅಲ್ಲೆಲೂಯ್ಯ. ಈ ಮುಂಚಾನೆಗಳಲ್ಲಿ ಮೊದಲನೇ ಕರೆಯುವಿಕೆಯಲ್ಲಿ ನಾವು ಫೇಲ್ ಆಗಿದ್ರು, ತಾಯಿಯ ಗರ್ಭದಿಂದ ನಮ್ಮನ್ನ ದೇವರ ಸೇವೆಗೆ ಕರೆದಿಲ್ಲ ಅಂತಂದ್ರು, ಈ ಎರಡನೇ ಕರೆಯುವಿಕೆಯಲ್ಲಿ ಖಂಡಿತವಾಗಿ ದೇವರು ಕರೆಯುವಂತರಾಗ್ತಾರೆ. ಅದು 10ನೇ ವಯಸ್ಸಲ್ಲಾಗಿದ್ರು, 15ನೇ ವರ್ಷದಲ್ಲಾಗಿದ್ರು, ಅದು 30ರಲ್ಲಾಗಿದ್ರು, ಮೋಶ ರೀತಿಯಲ್ಲಿ 80ನೇ ವಯಸ್ಸಲ್ಲಾಗಿದ್ರು ಕೂಡ ಪರವಾಗಿಲ್ಲ. ಆದ್ರೆ ದೇವರು ನಿಮ್ಮನ್ನ ಸೇವೆಗೋಸ್ಕರ ಕಂಡಿದ್ದಾರೆ ಅಂತಂದ್ರೆ ಆ ಮೋಸನನ್ನ ಯಾವ ಪ್ರಕಾರವಾಗಿ ಕರ್ಕೊಂಡು ಬಂದ್ರು ಆ ಪ್ರಕಾರವಾಗಿನೇ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಜೀವಿತಕ್ಕೆ ಆತನ ಕರೆಯುವಿಕೆ ಬರ್ತದೆ. ಆತನ ಕರೆಯುವಿಕೆ ಬರುವಾಗ ನಾವು ಒಪ್ಪಿಸಿಕೊಂಡಿದ್ರೆ ಖಂಡಿತವಾಗಿ ದೇವರ ನಾಮವನ್ನು ಉಪಯೋಗಿಸ್ತಾರೆ. ಅಲ್ಲೆಲೂಯ್ಯ. ದೇವರ ಮಕ್ಕಳನ್ನ, ದೇವರ ಮನುಷ್ಯರನ್ನ, ದೇವರ ಸಭೆನ ಹಾಳು ಮಾಡ್ಬೇಕೆಂಬುದಾಗಿ ಬಂದಿದ್ದಂತ ವ್ಯಕ್ತಿ ಯಾರು? ಸೌಲನು. ಯೇಸು ಕ್ರಿಸ್ತನ ಸಭೆನ ಹಿಂಸೆ ಪಡಿಸಬೇಕು, ಕ್ರಿಸ್ತನ ಕುರಿತಾಗಿ ಸುವಾರ್ತೆ ಸಾರತಕ್ಕಂಥವ್ರನ್ನ ಬೇಲಿಗಳನ್ನ ಹಾಕಿಸಿ ಜೈಲಿಗೆ ಹಾಕಿಸ್ಬೇಕೆಂಬುದಾಗಿ ಬರ್ತಿದ್ದಂತ ಸೌಲನ ಬಗ್ಗೆ ಸತ್ಯವಿರುತ್ತೆ. ಅವನು ದಮಸ್ಕ ಊರಿನ ಪಟ್ಟಣದ ಬಾಗಿಲಿಗೆ ಅವನು ಬಂದಾಗ ಅಲ್ಲೆಲೂಯ್ಯ, ದೇವರು ಅವನ ಏನ್ ಮಾಡ್ತಾರೆ, ಮುಖಾಮುಖಿಯಾಗಿ ಎನ್ಕೌಂಟರ್ ಸಂಭವಿಸಿದೆ. ಆ ಎನ್ಕೌಂಟರ್ ನಂತರ ಅವನು ದೇವರಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡ್ತಾನೆ. ದೇವರು ಅವನು ಏನ್ ಮಾಡ್ತಾರೆ, ತನ್ನ ಕರಗಳಲ್ಲಿ ಎತ್ತಿಕೊಂಡು ಏನ್ ಮಾಡ್ತಾರೆ, ಒಂದು ಬಲವಾಗಿರತಕ್ಕಂಥ ಪಾತ್ರೆಯಾಗಿ, ಬಲವಾದ ಸಾಧನವಾಗಿ, ಅನ್ಯ ಜನಾಂಗಗಳಿಗೆ ಬೆಳಕಾಗಿ ದೇವರು ಉಪಯೋಗಿಸ್ತಾರೆ ಅಂತಾಗಿ. ಈ ಎರಡನೇ ಕರೆಯುವಿಕೆ ನಮ್ಮ ಎಲ್ಲರ ಮೇಲೆ, ದೇವರ ಚಿತ್ರತಕ್ಕಂಥ ಪ್ರತಿಯೊಬ್ಬರ ಮೇಲೆ ಬರ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರ್ತೇವೆ. ಅಲ್ಲೆಲೂಯ್ಯ. ರವಿಮಣಿ ಪಾಸ್ಟರ್ ತಾಯಿ ಏನು ಸಾಕ್ಷಿಯನ್ನು ಕೇಳಿದ್ರಲ್ಲ, ಅವರು ರವಿಮಣಿ ಪಾಸ್ಟರ್ ಚಿಕ್ಕವರಾಗಿದ್ದಾಗ ಅವರ ಒಂದು ಫೋಟೋ ಪೇಪರ್ ಅಲ್ಲಿ ಬರ್ತಾ ಇತ್ತಂತೆ. ಏನಂದ್ರೆ ಅವರು ಬೌಲರ್ ಆಗಿ ಈ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಅವ್ರು ಮುಂದೆ ಬರುತ್ತಿರುವಂತಹ ಸಮಯದಲ್ಲಿ ಅವರ ಫೋಟೋ ಪೇಪರ್ ಅಲ್ಲಿ ಬಂದಾಗ ತಾಯಿ ಅವ್ರು ಏನ್ ಮಾಡ್ತಿದಂತೆ, ನನ್ನ ಮಗನ ಫೋಟೋ ಪೇಪರ್ ಅಲ್ಲಿ ಬಂದಿದ್ದಲ್ಲಿ ಸಂತೋಷ ಪಡ್ತಾರೆ. ಆ ಫೋಟೋದ ಮೇಲೆ ಕೈ ಇಟ್ಟು ಇವನ ಒಂದು ಹೆಸರು ಪಬ್ಲಿಸಿಟಿ ಆಗ್ಬೇಕಾದ್ರೆ ಅದೇನಾಗ್ಬೇಕು ಅಂತಂದ್ರೆ ಅಲ್ಲಿ ದೇವರ ರಾಜ್ಯದಲ್ಲೇ ಆಗಿರ್ಬೇಕು, ನನ್ನ ಮಗ ಸೇವೆನೇ ಬೆಳಿಬೇಕೆಂಬುದಾಗಿ ಅವ್ರು ಕಣ್ಣೀರಿನ ಪ್ರಾರ್ಥನೆ ಮಾಡ್ತಿದ್ರು ಎಂಬುದಾಗಿ. ಆ ಕಣ್ಣೀರಿನ ಪ್ರಾರ್ಥನೆ ದೇವರು ಅವ್ರನ್ನ ಪ್ರಪಂಚಕ್ಕೆ ಏನ್ ಮಾಡಿದ್ದಾರೆ, ಆಶೀರ್ವಾದವಾಗಿ ನೀಡಲ್ಪಟ್ಟಿದ್ದಾರೆ ಎಂಬುದಾಗಿ. ಅದಕ್ಕೆ ಒಂದು ಜಾಗದಲ್ಲಿ ಹೇಳ್ತೀನಿ, ದೇವರ ಕರೆಯುವಿಕೆ ಅಲ್ಲೆಲೂಯ್ಯ ಯಾವಾಗ ಬರ್ತದೆ ಗೊತ್ತಿಲ್ಲ, ಆದ್ರೆ ನಾವು ಆಸಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹೇಳ್ತೀನಿ, ಒಂದು ಪ್ರವಾದನೆ ಮಾತನ್ನ ಕೇಳಿದ್ರೆ ಅದನ್ನ ಎಷ್ಟು ಆಸಕ್ತಿ ಉಳ್ಳವರಾಗಿ ನಾವು ರಿಸೀವ್ ಮಾಡ್ಕೊಳ್ತೀವ, ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಯಾಸವನ್ನ ಹಾಕಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಒಂದು ಸಮಯ ಬಂದಾಗ ದೇವರನ್ನ ನೆರವೇರಿಸತಕ್ಕಂತ ಒಂದು ದೇವರಾಗಿದೆ. ಈ ಮುಂಚಾನಗಳಲ್ಲಿ ನೋಡುವಾಗ ಆಮೋಸನ ಬಗ್ಗೆ ಸತ್ಯವೇದ ಬರೆಯುತ್ತೆ. ಏನಂತಂದ್ರೆ ಅವ್ನು ಯಾವುದೇ ಬೈಬಲ್ ಟೀಚರ್ ಜೊತೆ ನಡೆದಂತ ಅಲ್ಲ, ಯಾವುದೇ ಒಂದು ಸೇವಕರ ಜೊತೆ ಶಿಷ್ಯನಾಗಿ ಅವನು ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ. ಆದ್ರೆ ದೇವರ ಪರ್ಟಿಕ್ಯುಲರ್ ಸಮಯ ಆಮೋಸನ ಮೇಲೆ ಬಂದಾಗ ಸತ್ಯವೇದ ಬರುತ್ತೆ, ಆ ವ್ಯಕ್ತಿ ಏನಾಗ್ತದೆ ಅಂದರೆ ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡ್ತಾರೆ. ದೇವರು ಅವನನ್ನ ಪ್ರವಾದಿಯಾಗಿ ಕರೀತಾರೆ ಎಂಬುದು. ಅಲ್ಲೆಲೂಯ್ಯ. ನಾವು ಓದಿದಂತ ವಾಕ್ಯನು ಯೋಪ ಪಟ್ಟಣದ ಚರಿತ್ರೆನ ದೇವರು ಬದಲಾಯಿಸ್ತಾರೆ. ಯೋಪ ಪಟ್ಟಣದಲ್ಲಿದ್ದು ದೇವರ ಅಭಿಷೇಕವಾಗಿರ್ತಕ್ಕಂಥ ಆ ಒಂದು ಪೇತ್ರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ. ಪೇತ್ರ ಯಾರಂತಾಗಿ ನಮ್ಗೆ ಗೊತ್ತಲ್ಲ, ಯೇಸು ಸ್ವಾಮಿಯವರ ಮೊದಲನೆಯ ಶಿಷ್ಯ ಆಗಿದ್ದಾರೆ. ಆ ಶಿಷ್ಯ ಆಗಿದ್ರು ಕೂಡ ಅವರ ಹೆಸರು ಅಲ್ಲೆಲೂಯ್ಯ ಯೇಸುವಿನ ಬಳಿಗೆ ಬರುತ್ತಿನ ಮುಂಚಿತವಾಗಿ ಅಷ್ಟೊಂದು ಪ್ರಖ್ಯಾತಿಯಾಗಿದೆ, ಅಷ್ಟೊಂದು ಹೆಸರುವಾಸಿಗೆ ಬಂದಿದೆ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲೂ ಬರ್ತಿಲ್ಲ. ಯಾವ ರೀತಿಯಾಗಿ ಆ ವ್ಯಕ್ತಿಯ ಒಂದು ಜೀವಿತ ಪ್ರಸಿದ್ಧಿಯಾಗಿದೆ ಅಂತ ಎಲ್ಲೂ ಬರ್ತಿಲ್ಲ. ಆದ್ರೆ ಯಾವಾಗ ಯೇಸು ಸ್ವಾಮಿನ ತಿಳ್ಕೊಂಡು ಅವರು ಬರ್ತಾರೋ ಅಲ್ಲೆಲೂಯ್ಯ ದೇವರು ದೇವರ ಕೈಗೆ ಅವರನ್ನ ಒಪ್ಪಿಸಿಕೊಟ್ಟರೋ ದೇವರವನ್ನ ಸಾಕ್ಷಿಯಾಗಿ ಉಪಯೋಗಿಸ್ತಾರೆ ಎಂಬುದಾಗಿ. ಅಂದ್ರೆ ಈ ಮುಂಚಾನೆ ನಾನು ಏನನ್ನ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ದೇವ ಸಮ್ಮುಖದಲ್ಲಿ ಏನು ಪ್ರಾರ್ಥನೆ ಮಾಡಿದ್ರೋ, ಏನು ಕಣ್ಣೀರನ್ನ ಸುರಿಸಿ ಪ್ರಾರ್ಥನೆ ಮಾಡಿದ್ರೋ ಆ ವಿಷಯ ಮುಂದೆ ಒಂದು ದಿನ ಅದೊಂದು ಸಾಕ್ಷಿಯಾಗಿ ಬದಲಾಗುತ್ತೆ ಎಂಬುದಾಗಿ ಈ ಮುಂಚಾನೆಯಲ್ಲಿ ದೇವರ ಪ್ರವಾದನೆ ಆತ್ಮದಿಂದ ನಾನು ಪ್ರವಾದಿಸುತ್ತಾರೆ. ಕರಗನ ತಟ್ಟಿ ದೇವರಿಗೆ ಅಲ್ಲೆಲೂಯ್ಯ. ನೀವು ಏನು ಕಷ್ಟಪಟ್ಟು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಿದ್ರೋ, ಕಣ್ಣೀರು ಸುರಿಸಿ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಿರೋ, ನೀವು ಅನ್ಕೊಂಡಿರ್ಬೋದು ಅದಕ್ಕೆ ಉತ್ತರ ಬರ್ತಾ ಇಲ್ಲ, ಅದು ಆಗೋದಿಲ್ಲ ಎಂಬುದಾಗಿ. ಆ ರೀತಿಯಾಗಲ್ಲ. ಆದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಕಾಲ ಸಮಯಗಳು ಕಳೆದೋದ್ರು ಕೂಡ ಈ ಮುಂಚಾನೆಯಲ್ಲಿ ದೇವರು ಹೇಳ್ತಾರೆ, ನೀವು ಸುರಿಸಿದಂತ ಆ ಕಣ್ಣೀರು, ಆ ಪ್ರಾರ್ಥನೆ ಒಂದು ದಿನ ಬರ್ತದೆ. ಆ ದಿನ ಬಂದಾಗ ಅದು ಸಾಕ್ಷಿ ಆಗ್ತದೆ ಎಂಬುದಾಗಿ. ಅಲ್ಲೆಲೂಯ್ಯ. ಯೇಸು ಸ್ವಾಮಿನ ಪೇತ್ರ ಅವ್ರನ್ನ ಯೇಸು ಸ್ವಾಮಿ ಅವರು ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು 3.5 ವರ್ಷಗಳ ಕಾಲ ಜೊತೆ ನಿಂತ್ಕೊಂಡು ಯೇಸು ಸ್ವಾಮಿ ಅವರು ಏನ್ ಮಾಡ್ತಾರೆ, ಸೇವೆಯನ್ನ ಮಾಡ್ತಾರೆ. ಆದ್ರೆ ಒಂದು ಸಮಯ ಬರ್ತದೆ, ಯೇಸು ಸ್ವಾಮಿ ಅವರು ಶಿಲುಬೆಗೆ ಹಾಕ್ತಾರೆ, ಅವರು ಪುನರುತ್ಥಾನಾಗಿ ಬರ್ತಾರೆ. ಆದ್ರೆ ಯೇಸು ಸ್ವಾಮಿ ಅವರು ಅವ್ರಿಗೆ ಸೇವೆಯನ್ನ ಕೊಡ್ತಾರೆ. ಆ ಸೇವೆಯನ್ನ ಕೊಟ್ಟಾದ್ಮೇಲೆ ಮಾಳಿಗೆ ಮನೆಗೆ ಏನ್ ಮಾಡ್ತಾರೆ, 120 ಜನ ಬೈಬಲ್ ಹೇಳುತ್ತೆ
ಪ್ರಾರ್ಥನೆ ಮಾಡ್ತಾರೆ ಅಂತಾನೆ. ಆ 120 ಜನ ಸೇರ್ಕೊಂಡು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನ ಅಭಿಷೇಕ ಅವರ ಮೇಲೆ